ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಚಿದಾನಂದ ಬಡಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಶೇರ್ ಶಿಕ್ಷಾ ಆ್ಯಪ್ ಬಗ್ಗೆ ಕಲಿತಾ ಇದ್ದೀವಿ. ಶೇರ್ ಶಿಕ್ಷಾ ಆ್ಯಪ್ದ ಫೀಚರ್ಸನ್ನು ನೋಡಿದ್ದೀವಿ. ಈ ಒಂದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ಯಾವ ರೀತಿ ಕೋರ್ಸ್ ಇರ್ತದೆ, ಕೋರ್ಸಸ್ ಇರ್ತಾವೆ ಅನ್ನೋದನ್ನು ಹೇಳ್ತೀನಿ. ಈ ಒಂದು ಕೋರ್ಸ್ ಸಿಲೆಬಸ್ ಬಂದು ಕೋರ್ಸ್ ಸಿಲೆಬಸ್ ಏನೇನದ ಅಂದರೆ ಒಂದು ಬೇಸಿಕ್ ಅದ, ಬೇಸಿಕ್ ಅದ. ಎರಡನೇದು ಅಡ್ವಾನ್ಸ್ಡ್ ಅದ, ಅಡ್ವಾನ್ಸ್ಡ್ ಕೋರ್ಸ್. ಆಮೇಲೆ ಮೂರನೇದು ಪ್ರೊಫೆಷ್ನಲ್ ಕೋರ್ಸ್ ಅದ, ಪ್ರೊಫೆಷ್ನಲ್ ಕೋರ್ಸ್ ಅದ. ನಾಲ್ಕನೇದು ಬಂದು ಎಕ್ಸ್ಪರ್ಟ್, ಈ ರೀತಿ ಕೋರ್ಸ್ ಸಿಲೆಬಸ್ ಈಸ್ ದೇರ್ ಇನ್ ದಿ ಶೇರ್ ಶಿಕ್ಷಾ ಆ್ಯಪ್. ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ಈ ಕೋರ್ಸ್ ಸಿಲೆಬಸ್ ಇದಿದೆ. ಈ ಬೇಸಿಕ್ನೊಳಗೆ ಏನೇನು ಕಲಿತೀವಿ ನಾವು ಬೇಸಿಕ್ನೊಳಗೆ ಅಂದರೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿತೀವಿ. ಆಮೇಲೆ ರೈಟ್ ಇಶ್ಯೂ. ಆಮೇಲೆ ಇಂಟ್ರಾಡೇ ಆ್ಯಂಡ್ ಡೆಲಿವರಿ ಬಗ್ಗೆ ಕಲಿತೀವಿ. ಟ್ರೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ಕಲಿತೀವಿ. ಟ್ರೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ಕಲಿತೀವಿ. ಇನಿಷಿಯಲ್ ಪಬ್ಲಿಕ್ ಆಫರ್ ಬಗ್ಗೆ ಕಲಿತೀವಿ. ಇನಿಷಿಯಲ್ ಪಬ್ಲಿಕ್ ಆಫರ್ ಬಗ್ಗೆ ಕಲಿತೀವಿ. ಕಂಪ್ನಿ ಫಾರ್ಮೇಷನ್ ಬಗ್ಗೆ ಕಲಿತೀವಿ. ಕಂಪ್ನಿ ಫಾರ್ಮೇಷನ್ ಬಗ್ಗೆ ಕಲಿತೀವಿ. ಆಮೇಲೆ ಟೈಪ್ಸ್ ಆಫ್ ಕ್ಯಾಪಿಟಲ್ ಬಗ್ಗೆ ಕಲಿತೀವಿ. ಆಮೇಲೆ ಬೋನಸ್ ಆ್ಯಂಡ್ ಡಿವಿಡೆಂಡ್ಸ್ ಬಗ್ಗೆ ಕಲಿತೀವಿ. ಬೋನಸ್ ಆ್ಯಂಡ್ ಡಿವಿಡೆಂಡ್ಸ್ ಬಗ್ಗೆ ಕಲಿತೀವಿ. ಆಮೇಲೆ NSC ಆ್ಯಂಡ್ BSc. NSC ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು BSc ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇವುಗಳ ಬಗ್ಗೆ ಕಲಿತೀವಿ. ಆಮೇಲೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲಿತೀವಿ. ಆಮೇಲೆ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಬಗ್ಗೆ, ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಬಗ್ಗೆ. ಆಮೇಲೆ ಬೈ ಸೆಲ್ ಆ್ಯಂಡ್ ಶಾರ್ಟ್ ಸೆಲ್ ಬಗ್ಗೆ ಕಲಿತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಕಲಿತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಕಲಿತೀವಿ. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇನ್ಫಾರ್ಮೇಷನ್ ಕಲಿತೀವಿ. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇನ್ಫಾರ್ಮೇಷನ್. ಮಾರ್ಕೆಟ್ ಸೆಟಲ್ಮೆಂಟ್ ಬಗ್ಗೆ. ಆಮೇಲೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಟ್ರೇಡಿಂಗ್ ಸ್ಟೈಲ್. ಆಮೇಲೆ ಮಾರ್ಕೆಟ್ ಮೆಕ್ಯಾನಿಸಮ್. ಆಮೇಲೆ ಇಂಟ್ರೊಡಕ್ಷನ್ ಆಫ್
ಇಂಟ್ರೊಡಕ್ಷನ್ ಆಫ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಈ ಒಂದು ಬೇಸಿಕ್ ಕೋರ್ಸ್ನಲ್ಲಿ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನ್, ಇಷ್ಟೆಲ್ಲ ನಾಲೆಜನ್ನು ಕಲ್ಕೊತೀವಿ. ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿತೀವಿ, ಆಮೇಲೆ ರೈಟ್ ಇಶ್ಯೂ ಬಗ್ಗೆ ಕಲಿತೀವಿ, ಇಂಟ್ರಾಡೇ ಆ್ಯಂಡ್ ಡೆಲಿವರಿ ಬಗ್ಗೆ ಕಲಿತೀವಿ, ಟ್ರೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ಕಲಿತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಬಗ್ಗೆ ಕಲಿತೀವಿ, ಕಂಪನಿ ಫಾರ್ಮೇಷನ್ ಬಗ್ಗೆ ಕಲಿತೀವಿ, ಟೈಪ್ಸ್ ಆಫ್ ಕ್ಯಾಪಿಟಲ್ ಬಗ್ಗೆ ಕಲಿತೀವಿ, ಬೋನಸ್ ಆ್ಯಂಡ್ ಡಿವಿಡೆಂಡ್ಸ್ ಬಗ್ಗೆ ಕಲಿತೀವಿ, NSA ಆ್ಯಂಡ್ BSc ಬಗ್ಗೆ ಕಲಿತೀವಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲಿತೀವಿ, ಆಮೇಲೆ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಬಗ್ಗೆ ಕಲಿತೀವಿ, ಬೈ ಸೆಲ್ ಆ್ಯಂಡ್ ಶಾರ್ಟ್ ಸೆಲ್ ಬಗ್ಗೆ ಕಲಿತೀವಿ, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಕಲಿತೀವಿ, ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇನ್ಫಾರ್ಮೇಷನ್, ಮಾರ್ಕೆಟ್ ಸೆಟಲ್ಮೆಂಟ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಟ್ರೇಡಿಂಗ್ ಸ್ಟೈಲ್, ಮಾರ್ಕೆಟ್ ಮೆಕ್ಯಾನಿಸಮ್ ಬಗ್ಗೆ, ಇಂಟ್ರೊಡಕ್ಷನ್ ಆಫ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಇವೆಲ್ಲ ಕೋರ್ಸಸನ್ನು ಈ ಒಂದು ಬೇಸಿಕ್ ಕೋರ್ಸ್ನಲ್ಲಿ ಕಲಿತೀವಿ. ಈ ಬೇಸಿಕ್ ಕೋರ್ಸು, ಅಡ್ವಾನ್ಸ್ಡ್ ಕೋರ್ಸು, ಪ್ರೊಫೆಷ್ನಲ್ ಕೋರ್ಸು, ಎಕ್ಸ್ಪರ್ಟ್ ಕೋರ್ಸಸ್ನಲ್ಲಿ ಬೇರೆ ಬೇರೆ ಸಿಲೆಬಸ್ ಏನದ ಆ ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಬಟ್ ಇವು ಡಿಟೇಲಾಗಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇವನ್ನ ನಾವು ಯಾವ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇದ್ದಾರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಬಗ್ಗೆ ಇದನ್ನು ಮಾಡಿ ಅವರು ಕಲಿತು ಅವರು ಈ ಒಂದು ಟ್ರೇಡಿಂಗನ್ನು ಮುಂದೆ ಎಕ್ಸ್ಪರ್ಟಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಇವೆಲ್ಲ ಇನ್ಫಾರ್ಮೇಷನ್ ಬೇಕು. ನಮಗೆ ಬೇಸಿಕ್ಕಾಗಿ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಗೊತ್ತಾದರೆ ಸಾಕು. ನಮಗೆ ಬೇಕಾಗಿದ್ದು ಇವಾಗ ಯಾವ ರೀತಿ ಅದರೊಳಗೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು, ಯಾವ ರೀತಿ ನಮಗೆ ಇನ್ಕಮನ್ನು ಅರ್ನ್ ಮಾಡ್ಕೋಬೇಕು ಅನ್ನುವಂಥದ್ದು ಮಾತ್ರ ನಮಗೆ ಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲ ಕೋರ್ಸು ಸಿಲೆಬಸ್ ಬಗ್ಗೆ ಸಂಕ್ಷಿಪ್ತವಾಗಿ ಏನೇನು ಕಲಿಬೋದು ಅನ್ನೋದು ಮಾತ್ರ ನಾನು ಈ ಒಂದು ವಿಡಿಯೋದೊಳಗೆ ಹೇಳಿಕೊಡ್ತೀನಿ. ಇನ್ನು ಉಳಿದಿದ್ದು ಈ ಒಂದು ಪ್ರತಿಯೊಂದರ ಬಗ್ಗೆ, ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ರೈಟ್ ಇಶ್ಯೂ ಬಗ್ಗೆ ಒಂದೊಂದು ಕ್ಲಾಸ್ ನಾನು ಮಾಡ್ಕೊತ ಹೋದ್ನಿ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ಅಸ್. ಅದು ನಮಗೀಗ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಹಣವನ್ನು ಯಾವ ರೀತಿ ಈ ಒಂದು ಲರ್ನ್ ಆ್ಯಂಡ್ ಅರ್ನ್ ಪ್ರೊಸೆಸ್ನಿಂದ ನಾವು ಮಾಡಲಿಕ್ಕೆ ಅನ್ನೋದನ್ನು ನಾವು ಮಾತ್ರ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಮುಂದೆ ಹೋಗ್ತೀವಿ. ಈ ಒಂದು ಕೋರ್ಸಸ್ ಏನೇನದ ಅದನ್ನು ಸಂಕ್ಷಿಪ್ತವಾಗಿ ಬೇಸಿಕ್ದೊಳಗೆ ಏನದ, ಅಡ್ವಾನ್ಸ್ದೊಳಗೆ ಏನದ, ಪ್ರೊಫೆಷ್ನಲ್ದೊಳಗೆ ಏನದ, ಎಕ್ಸ್ಪರ್ಟ್ದೊಳಗೆ ಏನದ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅವು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ. ಅವರು ಇವೆಲ್ಲ ಕಲಿಬೋದು. ಅವರು ಸಬ್ಸ್ಕ್ರೈಬ್ ಆಗಿ ಕಲ್ಕೊಂತಾನೆ ಅವರು ಅರ್ನ್ ಮಾಡಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರು ಈ ಒಂದು ಶೇರ್ ಶಿಕ್ಷಾ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಮಾಡಿದಿರಿ, ಆಮೇಲೆ ಅವರು ಮೀಟಿಂಗನ್ನು ಅಟೆಂಡ್ ಆಗಿರಿ. ಪ್ರತಿ ದಿವಸ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಮೀಟಿಂಗ್ ಇರ್ತದೆ. ಒಂದು ದಿವಸ ಹಿಂದಿ ಒಳಗೆ ಇರ್ತದೆ, ಒಂದು ದಿವಸ ಕನ್ನಡದೊಳಗೆ ಇರ್ತದೆ. ಇದರ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಅವರು ಕೊಡ್ತಾರೆ. 1 ಅವರ್ ಮೀಟಿಂಗ್ ಇರ್ತದೆ, ಅದಕ್ಕೆ ಅಟೆಂಡ್ ಆಗಿರಿ. ಯಾರು ಇಷ್ಟಪಡ್ತೀರಿ ಅಟೆಂಡ್ ಆಗಲಿಕ್ಕೆ ಅವರು ಈ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಮಾಡಿದರೆ ಅವ್ರಿಗೆ ನಾನು ಮೀಟಿಂಗ್ ಲಿಂಕನ್ನು ಕಳಿಸ್ತೀನಿ. 169902401677 ಡಾಕ್ಟರ್ ಚಿದಾನಂದ್ ಅಂತೇಳಿ. ಡಾಕ್ಟರ್ ಚಿದಾನಂದ್ ಅಂಥೇಳಿ ಪ್ರತಿ ದಿವಸ ಇರ್ತೈತೆ ಆ ಮೀಟಿಂಗ್. ಒಂದು ದಿವಸ ಕನ್ನಡದಲ್ಲಿ, ಒಂದು ದಿವಸ ಹಿಂದಿ ಒಳಗೆ. ನೀವು ಯಾರು ಜಾಯ್ನ್ ಆಗಬೇಕು ಆ ಮೀಟಿಂಗ್ ಬಗ್ಗೆ ಕೇಳ್ಕೊಂಡು ಹೆಚ್ಚು ಇನ್ಫಾರ್ಮೇಷನ್ ಕಲಿಬೇಕು. ಆಮೇಲೆ ಮುಂದೆ ದುಡ್ಡನ್ನು ಅರ್ನ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು ಅನ್ನೋದಾದರೆ ನೀವು ನನಗೆ ಕಮೆಂಟ್ ಮಾಡಿರಿ, ಕಾಲ್ ಮಾಡಿರಿ, ಲಿಂಕ್ ಕಳಿಸ್ಲಿಕ್ಕೆ ಹೇಳ್ರಿ. ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಮೀಟಿಂಗನ್ನು ಅಟೆಂಡ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.